ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. KCET ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಏನಿದೆ ಇದಕ್ಕೆ ಸಂಬಂಧಂತಹ ಆಪ್ಷನ್ ಎಂಟ್ರಿ ಇದಕ್ಕೆ ಲಿಂಕ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ. ಬಟ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋದು ಸೆಪ್ಟೆಂಬರ್ 30, 2024 ಮಧ್ಯಾಹ್ನ 4 ಗಂಟೆಯಿಂದ. ಈಗ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಇದಕ್ಕೆ ಸಂಬಂಧಂತಹ ಪ್ರೊಸೀಜರ್ಗಳು ಏನಿದಾವೆ ಅವುಗಳ ಬಗ್ಗೆ ತಿಳಿದುಕೊಳ್ತಾ ಇದೀವಿ. ಮೊದಲಾಗಿ ಯಾರ್ಯಾರು ಆಪ್ಷನ್ ಎಂಟ್ರಿ ಮಾಡಬಹುದು ಎಂದು ತಿಳ್ಕೊಳ್ತಾದ್ರೆ, ಈಗ ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಅಲಾಟ್ ಆದ್ಮೇಲೆ ಯಾವ ವಿದ್ಯಾರ್ಥಿಗಳು ಚಾಯ್ಸ್ 2 ಅಥವಾ ಚಾಯ್ಸ್ 3 ಸೆಲೆಕ್ಟ್ ಮಾಡಿರ್ತಾರೆ ಅಂತ ವಿದ್ಯಾರ್ಥಿಗಳು ಈಗ ಆಪ್ಷನ್ ಎಂಟ್ರಿಗೆ ಏನು ಅವಕಾಶ ಕೊಡ್ತಾರೆ ಅಥವಾ ಆಪ್ಷನ್ ಎಂಟ್ರಿ ಎಡಿಟಿಂಗ್ಗೆ ಅವಕಾಶ ಕೊಡ್ತಾರೆ, ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಅದ್ರ ಜೊತೆಗೆ ಯಾವುದಾದ್ರೂ ವಿದ್ಯಾರ್ಥಿಗಳಿಗೆ ಈಗ ಸೆಕೆಂಡ್ ರೌಂಡಲ್ಲೂ ಕೂಡ ಸೀಟ್ ಸಿಕ್ಕಿರಲಿಲ್ಲ, ಫಸ್ಟ್ ರೌಂಡಲ್ಲೂ ಸಿಕ್ಕಿಲ್ಲ, ಸೆಕೆಂಡ್ ರೌಂಡಲ್ಲೂ ಸಿಕ್ಕಿಲ್ಲ, ಅವರು ಕೂಡ ಈಗೇನು ಆಪ್ಷನ್ ಎಂಟ್ರಿ ನಡೆಯುತ್ತೆ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಸೀಟ್ ಸಿಗತ್ತಾ ಅಂತ ಚೆಕ್ ಮಾಡೋದಕ್ಕೆ. ನಂತರ ಯಾವುದಾದ್ರೂ ವಿದ್ಯಾರ್ಥಿಗಳು ತಮ್ಮ ರ್ಯಾಂಕ್ ಅನ್ನ ಚೆಕ್ ಮಾಡಿದ ನಂತರ ಅಥವಾ ಕಟ್ ಆಫ್ ಅನ್ನ ಚೆಕ್ ಮಾಡಿದ ನಂತರ ಮ್ಯಾನೇಜ್ಮೆಂಟ್ ಸೀಟ್ಗೋಸ್ಕರ ಟ್ರೈ ಮಾಡಬೇಕು ಅಂತ ಹೇಳಿದ್ರೆ ಶ್ರೀ ಸಾಯಿರಾಮ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಕೆಲವು ಸೀಟ್ಗಳು ಟಾಪ್ ಬ್ರಾಂಚಸ್ ಅಲ್ಲಿ ಅವೈಲೇಬಲ್ ಇದಾವೆ. ಸೊ ಸೀಟ್ಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ ಅದೇ ರೀತಿ ಟಾಪ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ, ಅದ್ರ ಮೂಲಕ ಮಾಹಿತಿಯನ್ನ ಪಡೆದುಕೊಳ್ಬಹುದು. ಓಕೆನಾ. ಅದಂತರ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಏನಿದೆ ಅದು ಸೆಪ್ಟೆಂಬರ್ 30, 2024 ಮಧ್ಯಾಹ್ನ 4 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಎಡಿಟಿಂಗ್ ನಲ್ಲಿ ಯಾವ್ಯಾವ ರೀತಿ ಅವಕಾಶ ಇರುತ್ತೆ ಇದನ್ನು ತಿಳ್ಕೊಳ್ಳೋದಾದ್ರೆ, ಈಗ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಏನಿದೆ ಅದರಲ್ಲಿ ಯಾವ್ದಾದ್ರು ಕಾಲೇಜ್ ಈಗ ಬೇಡ ಅಂತ ಅನ್ಸಿದ್ರೆ ಅಂತಹ ಕಾಲೇಜ್ಗಳನ್ನ ಡಿಲೀಟ್ ಮಾಡ್ಕೊಳ್ಬಹುದು. ಅದಂತರ ಪ್ರಯಾರಿಟಿ ಆರ್ಡರ್ ಏನಿರುತ್ತೆ ಅದರಲ್ಲಿ ಪ್ರಯಾರಿಟಿ ಆರ್ಡರ್ ಅನ್ನ ಚೇಂಜ್ ಮಾಡಬಹುದು. ಈಗ ಎಕ್ಸಾಂಪಲ್ಗೆ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಒಂದು ಕಾಲೇಜ್ ಇದೆ, ಲೋವರ್ ಪ್ರಯಾರಿಟಿಯಲ್ಲಿ ಇದೆ, ಬಟ್ ಈಗ ಅನಿಸ್ತಾ ಇದೆ ಆ ಕಾಲೇಜ್ ತುಂಬಾ ಚೆನ್ನಾಗಿದೆ, ಅದನ್ನ ಫಸ್ಟ್ ಪ್ರಯಾರಿಟಿನೇ ಸೆಟ್ ಮಾಡಬೇಕು ಅಂತ. ಹಾಗಿದ್ದಾಗ ಈಗ ಎಕ್ಸಾಂಪಲ್ ಒಂದು ಹೇಳೋದಾದ್ರೆ ಶ್ರೀ ಸಾಯಿರಾಮ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದರ CS ಬ್ರಾಂಚ್ನ ನೀವು ಪ್ರಯಾರಿಟಿ ಲಿಸ್ಟ್ ಅಲ್ಲಿ ಇಟ್ಟಿದ್ದೀರಾ, ಬಟ್ ಟಾಪ್ ಪ್ರಯಾರಿಟಿ ಆಗಿ ಸೆಟ್ ಮಾಡಿಲ್ಲ. ಈಗ ಟಾಪ್ ಪ್ರಯಾರಿಟಿ ಆಗಿ ಸೆಟ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಅದನ್ನ ಫಸ್ಟ್ ಪ್ರಯಾರಿಟಿ ಆಗಿ ಸೆಟ್ ಮಾಡಬಹುದು. ಈ ರೀತಿ ಅವಕಾಶ ಇರುತ್ತೆ. ಓಕೆನಾ. ನಂತರ ಮತ್ತೊಂದು ಗುಡ್ ನ್ಯೂಸ್ ಏನು ಅಂತ ಹೇಳಿದ್ರೆ, ಈಗ ಹೊಸದಾಗಿ ಕಾಲೇಜಸ್ ಅನ್ನು ಕೂಡ ಆಡ್ ಮಾಡೋದಕ್ಕೆ ಅವಕಾಶವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅದರಲ್ಲೂ ಕೂಡ ಈಗ ನೀವು ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಈ ಹಿಂದೆ ಆಡ್ ಮಾಡದೇ ಇರುವಂತಹ ಕಾಲೇಜ್ಗಳನ್ನ ಆಡ್ ಮಾಡಬಹುದು. ಅಲ್ಲಿ ಸೀಟ್ಸ್ ಅವೈಲೇಬಲ್ ಇದ್ರೆ ಮಾತ್ರ ಅದನ್ನ ನಿಮಗೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಲ್ಲಿ ಅಲಾಟ್ ಮಾಡ್ತಾರೆ. ನಂತರ ಮತ್ತೊಂದು ವಿಷಯ ತುಂಬಾ ಇಂಪಾರ್ಟೆಂಟ್ ಗಮನದಲ್ಲಿರಲಿ, ಏನು ಅಂತ ಹೇಳಿದ್ರೆ ಈಗ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಒಳಗಡೆ ನಿಮಗೆ ಯಾವ ಕಾಲೇಜ್ ಅಲಾಟ್ ಆಗತ್ತೋ ಅಲ್ಲಿ ಹೋಗಿ ಅಡ್ಮಿಷನ್ ಮಾಡಿಸ್ಕೊಳ್ಳೇಬೇಕು. ಈ ರೀತಿ ರೂಲ್ಸ್ ಇದೆ. ಅದಕ್ಕೋಸ್ಕರ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಒಳಗಡೆ ಕಾಲೇಜಸ್ ಅನ್ನ ಆಡ್ ಮಾಡಬೇಕು ಅಂತ ಹೇಳಿದ್ರೆ ಆಡ್ ಮಾಡಿ. ಬಟ್ ನಿಮ್ಗೆ ಈಗ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಒಳಗಡೆ ಸೀಟ್ ಅಲಾಟ್ ಆಯ್ತು ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಅಡ್ಮಿಷನ್ ಮಾಡಿಸ್ಲೇಬೇಕು ಅಂತ ರೂಲ್ಸ್ ಇದೆ. ಅದಕ್ಕೋಸ್ಕರ ಈಗ ಅಕಸ್ಮಾತ್ ಆಗಿ ಅಲಾಟ್ ಆದ್ರೆ ಅಲ್ಲಿ ಹೋಗಿ ಅಡ್ಮಿಷನ್ ಮಾಡ್ಕೋತೀನಿ, ಆ ರೀತಿ ಇರುವಂತಹ ಕಾಲೇಜ್ಗಳನ್ನು ಮಾತ್ರ ನಿಮ್ಮ ಆಪ್ಷನ್ ಎಂಟ್ರಿ ಲಿಸ್ಟ್ ಏನಿದೆ ಅದರೊಳಗಡೆ ಆಡ್ ಮಾಡ್ಕೊಳ್ಳಿ. ಸರಿನಾ. ಅಂದ್ರೆ ಈಗ ಅಲಾಟ್ ಆಗಿದೆ ಅಲ್ಲಿ ಹೋಗಲ್ಲ, ಆ ರೀತಿ ಕಾಲೇಜಸ್ ಅನ್ನ ಇಟ್ಕೋಬೇಡಿ. ನಿಮಗೀಗ ಸೀಟ್ ಅಲಾಟ್ ಆದ್ರೆ ನಾ ಹೋಗ್ತೀನಿ, ನನ್ಗೆ ಇಷ್ಟ ಇದೆ, ಆ ರೀತಿ ಇರುವಂತಹ ಕಾಲೇಜಸ್ ಮಾತ್ರ ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಇಟ್ಕೊಂಡಿರಿ. ನಂತರ ಆಪ್ಷನ್ ಎಂಟ್ರಿ ಏನಿದೆ ಅದನ್ನ ಎಡಿಟ್ ಮಾಡೋದಕ್ಕೆ ಅಥವಾ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಲಾಸ್ಟ್ ಡೇಟ್ ಏನಿದೆ ಅದು ಅಕ್ಟೋಬರ್ 4, 2024 ಆಗಿರುತ್ತೆ. ಅಕ್ಟೋಬರ್ 4, 2024 ಮಧ್ಯಾಹ್ನ 4 ಗಂಟೆವರೆಗೆ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಎಡಿಟಿಂಗ್ ಅಥವಾ ಆಪ್ಷನ್ ಎಂಟ್ರಿ ಮಾಡಬಹುದು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೆ ಸಂಬಂಧಿಸಿದಂತೆ. ಡೌಟ್ಸ್ ಇದ್ರೆ ಕನ್ನಡ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.